ಕಳೆದ 10-12 ದಿನಗಳಿಂದ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರಚಾರ ಮಾಡಿಕೊಂಡು ನಾನು ಬರ್ತಾ ಇದ್ದೀನಿ. ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆ ಪ್ರತಿಕ್ರಿಯೆ ಏನಂದ್ರೆ ನರೇಂದ್ರ ಮೋದಿಜಿಯವರ ಮೇಲೆ ಒಂದು ದೊಡ್ಡ ಅಲೆ. ಇವತ್ತು ನರೇಂದ್ರ ಮೋದಿಜಿ ಅಂದ ತಕ್ಷಣ ಯುವಕರಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆ, ಯುವಕರಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಯುವಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ದೇಶವನ್ನು ಉಳಿಸ್ಕೋಬೇಕು. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ಕಾರಣದಿಂದ ನರೇಂದ್ರ ಮೋದಿಜಿಯವರು ದೇಶದಲ್ಲಿ 400 ಸ್ಥಾನಗಳು ಗೆಲ್ಲಿತಾ ಇದ್ದಾರೆ. ಅದರ ಜೊತೆಯಲ್ಲಿ ರಾಮುಲು ಅವರು ಕೂಡ ಬಳ್ಳಾರಿ ಜಿಲ್ಲೆಯಿಂದ ರಾಮುಲು ಅವರು ಕೂಡ ಕಳಿಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಕೂಡ ಸಹಕಾರವನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿಯವರು ಏ ಬಾರ್ ನಮ್ಮ ನೈಟ್ ಕರಿಂಗೆ ನೆಕ್ಸ್ಟ್ ಬಾರ್ ನಮ್ಮ ಟ್ರೈ ಕರಿಂಗೆ ಅಂತ ಇದ್ದಾರೆ. ಭಾಳಷ್ಟು ಮಂದಿ ನಾಯಕರು ಯಾರು ಕೂಡ ನರೇಂದ್ರ ಮೋದಿಜಿ ಹೊಡೆತಕ್ಕೆ ಯಾರು ಕೂಡ ನಿಲ್ಲಕ್ಕೆ ತಯಾರಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ಕೂಡ ಎಲ್ಲರೂ ಕೂಡ ಲೋಕಸಭೆಗೆ ನಿಲ್ಲಬೇಕಂದೇಳಿ ಮುಂಚೆ ಮಂತ್ರಿಗಳನ್ನ ನಿಲ್ಲಿಸ್ಬೇಕು ಅಂದ್ಕೊಂಡ್ರು. ಇವತ್ತು ಮಂತ್ರಿಗಳು ಯಾರು ನಿಲ್ಲಾರ್ದಂತೆ ಎಲ್ಲರೂ ಕೂಡ ಯಾರು ನಿಂತಾರ? ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ಮೊಮ್ಮಕ್ಕಳು, ಮಂತ್ರಿಗಳ ಹೆಣ್ಮಕ್ಕಳು ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರೇ ನಿಂತಾರಾಗಲಿ, ಯಾರು ಕೂಡ ಮಂತ್ರಿಗಳು ಯಾರು ನಿಂತಿಲ್ಲ. ಅಂದರೆ ದೇಶದಲ್ಲಿ ಅವ್ರಿಗೆ ಇವತ್ತು ಅಭ್ಯರ್ಥಿಗಳು ಸಿಗ್ತಾ ಇಲ್ಲ, ಯಾರು ನಾಯಕರು ನಿಲ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಕೂಡ ಯಾರು ನಿಲ್ತಾ ಇಲ್ಲ. ಹಂಗಾಗಿ ಇವತ್ತು ವಾತಾವರಣ ಹಿಂಗಿದೆ. ಎಲ್ಲೇ ನಾವು ಹೋಗಲಿ ಮೋದಿ ಮೋದಿ ಅನ್ನೋಂಥ ವಾತಾವರಣ ಇದೆ. 400ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಿತೀವಿ. ಕರ್ನಾಟಕದಲ್ಲಿ ಕೂಡ 28 ಸ್ಥಾನಗಳು ಗೆಲ್ಲಿತೀವಿ. 28 ಸ್ಥಾನದಲ್ಲಿ ಬಳ್ಳಾರಿಯಲ್ಲಿ ಕೂಡ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಬಳ್ಳಾರಿ ಜನರು ರಾಮುಲು ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ನಾವು ಬಿಟ್ಕೋಬಾರ್ದು. ಕಳೆದ ಚುನಾವಣೆಯಲ್ಲಿ ಆ ಮನುಷ್ಯನ ನೋವಾಗಿದೆ. ಇವತ್ತು ಆ ಮನುಷ್ಯ ರಾಜಕಾರಣದಲ್ಲಿ ಕಳೆದು ಹೋಗಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ಉಳಿಸ್ಕೊಳ್ಳೋಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ವಿಶ್ವಾಸ ಇದೆ, ಖಂಡಿತವಾಗಿ ನಾನು ಕಷ್ಟಪಡ್ತಾ ಇದ್ದೀನಿ, ನಮ್ಮ ನಾಯಕರೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಗೆಲ್ಲಿತೀವಿ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಬಳ್ಳಾರಿ ಅಭ್ಯರ್ಥಿಗಿಂತ ಸಚಿವರು ಭಾಳ ಇಂಟ್ರೆಸ್ಟ್ ಇದ್ದಾರೆ. ಇನ್ನೊಂದು ಸವಾಲು ಆಗ್ತಾರೆ ಸರ್ ಅವರು. ಮೋಕ ಹೋಬಳಿಯಲ್ಲಿ ಕೂಡ ಲೀಡ್ ಒಂದು ಓಟ್ ಕೂಡ ಲೀಡ್ ಆಗಲ್ಲ ಅಂತ ಸರ್. ರಾಮುಲು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ರಾಮುಲು ಅವ್ರು ಸ್ವಂತ ಇತ್ತು, ಈಗಿಲ್ಲ. ಮೋಕದಲ್ಲಿ ಒಂದು ಓಟ್ ಕೂಡ ಲೀಡ್ ಆಗಲ್ಲ ಅವರು. ಇವತ್ತು ಬಳ್ಳಾರಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆಗಳು ಬರ್ತಾ ಇದ್ದಾವೆ. ಏನು ಭಗವದ್ಗೀತಾ ಅಂದರೆ ಒಂದು ಕಡೆ ಮಹಾಭಾರತದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದ್ದಾರೆ, ಒಂದು ಕಡೆ ಭವಿಷ್ಯದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದ್ದಾರೆ. ಮಹಾಭಾರತ ಮತ್ತು ಭವಿಷ್ಯ ಭಗವದ್ಗೀತೆ ಬಗ್ಗೆ ಏನು ಉಲ್ಲೇಖನ ಮಾಡ್ತಾ ಇದ್ದಾರೋ ಕೆಲವು ಮಂದಿ ಆನೆಗೆ ಯಾವ ರೀತಿ ಮದ ಏರಿದನೋ ಆ ರೀತಿ ಮದ ಏರಿದೆ. ಕೆಲವೊಂದು ನರಿಗಳು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾಲನೇ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಮೋದಿಜಿಯವರು ಒಂದು ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಇವತ್ತು ಶಕ್ತಿ ಕೂಡಿದರೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಶ್ರೀರಾಮ್ನನ್ನಂಥ ವ್ಯಕ್ತಿ ಆ ಶಕ್ತಿ ಜೊತೆಯಲ್ಲಿ ಒಂದು ಸಣ್ಣ ಕಿಡಿ ಇದ್ದಂತೆ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಲೋಕಸಭಾ ಅಭ್ಯರ್ಥಿಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶ್ರೀರಾಮ್ಲವರು ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳು ಸುಮಾರಾಗಿ 35 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ. ಹಂಗಾಗಿ ಇವತ್ತು ಅವ್ರು ಏನೇ ನಾನು ಕುತಂತ್ರ ಅನ್ನೋದಕ್ಕಿಂತ ಅವರು ಮಾಡಿಕೊಳ್ಳಿ, ಯಾವುದೇ ನಾನು ಕುತಂತ್ರ ಅನ್ನೋಕ್ಕೆ ಹೋಗಲ್ಲ. ಅವ್ರ ಶಕ್ತಿ ಇದೆ, ಅವ್ರ ಸರ್ಕಾರ ಇದೆ, ಅವ್ರ ಎಲ್ಲ ಶಕ್ತಿಗಳು ಎಲ್ಲ ಹಣಕಾಸಿಂದು ಎಲ್ಲವನ್ನು ಕೂಡ ಅವರು ಬಳಕೆ ಮಾಡಿಕೊಳ್ಳಿ, ಬೇಡ ಅನ್ನೋಕ್ಕೆ ಹೋಗಲ್ಲ. ಆದರೆ ಇವತ್ತು ರಾಮುಲವ್ರನ್ನ ಗೆಲ್ಲಿಸ್ಬೇಕು, ನರೇಂದ್ರ ಮೋದಿಜಿಯವ್ರು ಗೆಲ್ಲಿಸ್ಬೇಕಂದೇಳಿ ಇವತ್ತು ಜನಬಲ ಒಂದು ಕಡೆ ಆಗಿದೆ. ಬಹುಶಃ ನಾನು ಭಾಳಷ್ಟು ಚುನಾವಣೆಗಳನ್ನ ನೋಡಿದ್ದೇನೆ. ಜನಬಲ ಮುಂದೆ ಸರ್ಕಾರದ ಬಲ, ಹಣದ ಬಲ, ತೋಳಬಲ ಯಾವುದು ನಿಲ್ಲಲ್ಲ. ಇಂಥ ಕುತಂತ್ರ ಮಾಡಿದಂಥ ಎಷ್ಟೋ ವ್ಯಕ್ತಿಗಳು ಏನೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿನ ಏನು ಮಾಡ್ಕೊಳಕ್ಕಾಗಲ್ಲ. ಅವರು ಉಲ್ಲೇಖನ ಏನು ಮಾಡ್ತಾರೆ, ಕೌರವರು ಪಾಂಡವರು, ನಾವು ಕೌರವರು ಪಾಂಡವರು ಅಂತೇಳಿ ಉಲ್ಲೇಖನ ಮಾಡ್ತಾರೆ. ಬಹುಶಃ ಅದಕ್ಕೋಸ್ಕರ ಚುನಾವಣೆಗಳು ಆಗಲಿ,
ಯುದ್ಧ ನಡೀತದೆ. ಯುದ್ಧ ಯಾರ ಮಧ್ಯೆ ನಡೀತದೆ? ಕಾಂಗ್ರೆಸ್ ಪಾರ್ಟಿ ವರ್ಸಸ್ ಜನರ ಮಧ್ಯದಲ್ಲಿ ಯುದ್ಧ ನಡೀತದೆ. ಜನರು ಯಾವತ್ತಿದ್ರೆ ಕೂಡ ಮೋದಿಜಿ ಪರವಾಗಿದ್ದಾರೆ, ಇವತ್ತು ಶ್ರೀರಾಮ್ಲವ್ರ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವ್ರ ಪರವಾಗಿ, ಯಡಿಯೂರಪ್ಪರ ಪರವಾಗಿರೋ ಕಾರಣ ಜನ ಯಾ ಕಡೆ ಇರ್ತಾರೋ ಆ ಕಡೆ ಗೆಲುವಾಗುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಜನ ಇದ್ದಾರೆ, ಜನರ ಗೆಲುವು ಆಗುತ್ತೆ, ಕಾಂಗ್ರೆಸ್ ಪಕ್ಷ ಓಡೋಗುತ್ತೆ, ಸೋತೋಗುತ್ತೆ. ಹಂಗಾಗಿ ಇವತ್ತು ಭಾಗದಲ್ಲಿ ಏನು ಹಿನ್ನಡೆ ಆಗ್ತಾ ಇದೆ ಸರ್. ಭಾಗದಲ್ಲಿ ಒಂದೇ ಒಂದು ಲೀಡನ್ನು ಕೂಡ ತಗೋಕ್ಕಾಗಲ್ಲ, ಒಂದು ಲೀಡ್ ಮತ ಜಾಸ್ತಿ ನೋಡ್ರಿ, ಇವರೆಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂಥ ನಾಯಕರು. ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರೋಂಥ ನಾಯಕರು ಹಿಂಗೆ ಮಾತಾಡ್ತಾರೆ. ಯಾಕಂದರೆ ಅವರು ಹೋರಾಟದ ಹಿನ್ನೆಲೆಯಲ್ಲೇ ಗೊತ್ತಿಲ್ಲಾರ್ದಂಥ ವ್ಯಕ್ತಿಗಳು. ಯಾರೋ ಹೇಳ್ತಾರಲ್ಲ, ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡವರಾದಂಥವ್ರು. ಹಂಗಾಗಿ ನಾನು ಯಾವುದೂ ಹೇಳಕ್ಕೆ ಹೋಗಲ್ಲ. ಖಂಡಿತವಾಗಿ ಈ ಮುಂಬರುವಂಥ ದಿನಗಳಲ್ಲಿ ಯಾರು ಪಾಂಡವರು ಯಾರು ಕೌರವರು ಅನ್ನೋಂಥದ್ದು ಜನರು ಅದನ್ನು ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ನೋಡ್ರಿ, 4ನೇ ತಾರೀಕಿಗೆ KRPP ಯಾವ ಪಾರ್ಟಿ? KRPP ಆ ಪಾರ್ಟಿ ವಿಲೀನಗೊಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅದನ್ನು ಸಂಸ್ಥಾಪಕರು ವಿಲೀನ ಮಾಡಿದ್ದಾರೆ. ಆ ವಿಲೀನ ಮಾಡಿದ ನಂತರ ಅವತ್ತು ಪುನಃ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಇರೋ ಕಾರಣ ಅವರು ಸಮಯ ಕೊಟ್ಟಿಲ್ಲ. 4ನೇ ತಾರೀಕಿಗೆ ಸಮಯ ಕೊಟ್ಟಿದ್ದಾರೆ. ಅವರೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪಾರ್ಟಿ ಕಡೆಯಿಂದ ಕೂಡ ತಿಳಿಸಿತ್ತು ತಮಗೆ. 4ನೇ ತಾರೀಕಿಗೆ ಅವರೆಲ್ಲರೂ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಸೇರಿ ಯಾರ್ಯಾರಿಗೆ ಏನೇನು ಸಭೆ ಮಾಡಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕಂತ ಕೊಟ್ಟು ಮತ್ತೆ ಪುನಃ ಎಲ್ಲರೂ ಸೇರಿ ಚುನಾವಣೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.